ಈ ಸುಂದರವಾಗಿರುವ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಪೂಜ್ಯರೇ, ಗಣ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ರಾಷ್ಟ್ರಪ್ರೇಮಿ ಧರ್ಮಭೀರು ಬಂಧುಗಳೇ, ಗಣೇಶ ದರ್ಶನದ ವಿಶೇಷ ಕಲ್ಪನೆಯ ಕಾರ್ಯಕ್ರಮದಲ್ಲಿ ನಾವು ನೀವುಗಳೆಲ್ಲ ಉಪಸ್ಥಿತರಿದ್ದೇವೆ. ಸುಮ್ಮನೆಗೆ ನಾವ್ಯಾರೂ ಸುಮ್ಮನೆ ಬಂದಿಲ್ಲ. ಇಲ್ಲಿಂದ ಜ್ಞಾನದ ಚಿಂತನೆಗಳನ್ನು ನಮ್ಮ ಮನೆಗಳಿಗೆ ಕೊಂಡು ಹೋಗುವುದಕ್ಕೋಸ್ಕರವೇ ನಾವು ಬಂದಿದ್ದೇವೆ. ಕರಾವಳಿಯಿಂದ ಈ ಭಾಗಕ್ಕೆ ಬಂದಿರುವಂತಹ ನಮಗೆ ನಮ್ಮ ಮನೆಗೆ ಬಂದಂತಹ ಅನುಭವವೇ ಆಗ್ತಾ ಇದೆ. ಎಲ್ಲಿ ನೋಡಿದರೂ ಕೂಡ ನಮ್ಮ ಊರಲ್ಲಿ ಅಡಿಕೆ ತೋಟವಾದರೆ ಇಲ್ಲಿ ಬೇರೆ ಬೇರೆ ಹಣ್ಣು ಗಿಡ ಇತ್ಯಾದಿಗಳ ತೋಟದೊಂದಿಗೆ ಕಂಗೊಳಿಸ್ತಾ ಇರುವಂತಹ ಪ್ರದೇಶದಲ್ಲಿರುವಂಥದ್ದು ಬಹಳ ಸಂತೋಷವನ್ನು ಆನಂದವನ್ನು ನಮಗೆ ತಂದಿದೆ. ಶ್ರೀ ಗಣಪತಿಯನ್ನ ಶಾಸ್ತ್ರದ ಆಧಾರದಲ್ಲಿ, ಪುರಾಣದ ಆಧಾರದಲ್ಲಿ, ತಾತ್ವಿಕತೆಯ ನೆಲೆಯಲ್ಲಿ, ಸಂಬಂಧಗಳ ಭಾವದಲ್ಲಿ, ಮೌಲ್ಯಗಳ ಪರಿಕಲ್ಪನೆಯ ಅಡಿಯಲ್ಲಿ, ಸಾಹಿತ್ಯದ ಆಶಯದಲ್ಲಿ ಈ ವೇದಿಕೆಯ ಮೂಲಕ ನಾವುಗಳೆಲ್ಲ ನೋಡಿದ್ದೇವೆ. ಶ್ರೀ ಗಣೇಶ ಮನೆ ಮನೆಗಳಲ್ಲಿ ಪೂಜೆಗೆ ಒಳಗಾಗ್ತಾ ಇದ್ದಂತಹ ಆದಿದೇವ, ಪರಮದೇವ, ಕೇಳಿದ್ದನ್ನೆಲ್ಲ ಅತ್ಯಂತ ವೇಗವಾಗಿ ಕೊಡಬಲ್ಲಂತಹ ಕ್ಷಿಪ್ರ ಪ್ರಸಾದ. ಕೇವಲ ಗರಿಕೆಯನ್ನ ಸಮರ್ಪಣೆ ಮಾಡಿದರೆ ಮಾತ್ರ ನೀವು ಕೇಳಿದ್ದನ್ನ ಕೊಡಬಲ್ಲಂತಹ ಮಹಾನುಭಾವ. ಅಥರ್ವ ಶೀರ್ಷವನ್ನ ಹೇಳಿ 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 1000 ಬಾರಿ ಅಥರ್ವ ಶೀರ್ಷವನ್ನ ಹೇಳಿದಂತಹವನಿಗೆ ಅವನ ಮನೋಕಾಮನೆಗಳನ್ನ ಈಡೇರಿಸುವಂತಹ ಪುಣ್ಯಾತ್ಮ. ಅಗತ್ಯ ಇದ್ದವರಿಗೆ, ಅವಕಾಶವಿದ್ದವರಿಗೆ ಸಹಸ್ರ ಮೋದಕಗಳ ಅರ್ಪಣೆಯನ್ನ ಮಾಡಿದರೆ ನಿಮ್ಮ ಮನಸ್ಸಿನಲ್ಲೇನಿದೆಯೋ ಅದನ್ನ ಪರಿಪೂರ್ಣಗೊಳಿಸಿ ತಥಾಸ್ತು ಅಂತ ಹೇಳುವಂತಹ ಪುಣ್ಯಾತ್ಮ. ಅವಕಾಶಗಳು ಇಲ್ಲದೆ ಇದ್ದಾಗ ಸಮಿತನ್ನ ಕೊಟ್ಟರೂ ಸ್ವೀಕಾರ ಮಾಡ್ತಾನೆ. ಇನ್ನೂ ಅವಕಾಶಗಳು ಇಲ್ಲದೆ ಇದ್ದಾಗ ಭಗವಂತ 21 ಗರಿಕೆಯನ್ನಷ್ಟೇ ಸಮರ್ಪಿಸುವುದಕ್ಕೆ ನನ್ನಲ್ಲಿರುವಂತಹದ್ದು ಶಕ್ತಿ ಅಂತಂದಾಗಲೂ ಕೂಡ ಗಣೇಶ ಅದಕ್ಕೆಲ್ಲವೂ ಕೂಡ ಒಲಿಯುವಂತಹ ದೇವರ ದೇವ ಆತ, ಗಣಾಧಿಪ ಆತ. ಅಂತಹ ಗಣೇಶನನ್ನ ಭಾರತೀಯ ಸಂಸ್ಕೃತಿ, ಹಿಂದೂ ಸಮಾಜ ಇತಿಹಾಸ ಕಣ್ತೆರೆಯುವ ಮೊದಲೇ ಪೂಜಿಸಿದೆ, ಆರಾಧಿಸಿದೆ, ಭಕ್ತಿಯಿಂದ ಗೌರವಿಸಿದೆ, ಅನವರತ ಭಜಿಸಿದೆ. ಆ ಗಣೇಶ ಏನೆಲ್ಲ ನಾವುಗಳು ಕೇಳ್ತೇವೆಯೋ ಭಕ್ತರು ಕೇಳಿದಂತಹವರಿಗೆ ಬೇಕಾದನ್ನ ಕೊಡುವಂತಹ ಪುಣ್ಯಾತ್ಮ. ಆದರೆ ಈ ಗಣೇಶನನ್ನ ಧಾರ್ಮಿಕ ದೃಷ್ಟಿಯಿಂದ ಮಾತ್ರ ಆಚರಣೆಗೆ ಒಳಗಾಗಿದ್ದಂತಹ ಗಣೇಶನನ್ನ ಒಂದು ಸಮಾಜವಾಗಿ ಹಿಂದೂ ಧರ್ಮ ಗಣೇಶನಿಗೆ ಕೇವಲ ಆಧ್ಯಾತ್ಮಿಕ ದೃಷ್ಟಿಕೋನವನ್ನ ಮಾತ್ರ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಆ ಗಣೇಶ ರಾಷ್ಟ್ರೀಯ ಚಳವಳಿಗೂ ಕೂಡ ದಿಕ್ಕನ್ನ ತೋರಿಸಬೇಕು. ಸಮಾಜದ ರಕ್ಷಣೆಗೆ ಗಣೇಶನ ಅನುಗ್ರಹ ಇರಬೇಕು. ಹಿಂದೂ ಧರ್ಮ ಹ್ರಾಸವಾಗುವಂತಹ ಸಂದರ್ಭದಲ್ಲಿ ಹಿಂದೂ ಧರ್ಮಕ್ಕೆ ಶಕ್ತಿಯನ್ನು, ಸಾಮರ್ಥ್ಯವನ್ನು ಕೊಡಬೇಕು. ಹಿಂದೂ ಸಮಾಜದ ಚಿಂತನೆಗಳಿಗೆ, ಸಾಂಸ್ಕೃತಿಕ ಪರಿಕಲ್ಪನೆಗಳಿಗೆ ಅತ್ಯಂತ ಶಕ್ತಿಯನ್ನ ಕೊಡಬಲ್ಲಂತಹ ದೇವರ ದೇವ ಅದು ಕೇವಲ ಶ್ರೀ ಗಣೇಶ ಮಾತ್ರ. ಯಾಕೆ ಅಂತಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಕಚ್ನಿಂದ ಕಾಮರೂಪದವರೆಗೆ ಇಡೀ ಭಾರತದಲ್ಲಿ ಎಲ್ಲರಿಂದಲೂ, ಎಲ್ಲ ಕಾಲದಲ್ಲೂ, ಎಲ್ಲ ರೀತಿಯಲ್ಲೂ ಪೂಜೆಗೆ ಒಳಗಾಗಬಲ್ಲಂತಹ ದೇವ ಆತ ಶ್ರೀ ಗಣೇಶನಾಗಿರುವುದರಿಂದ ಗಣೇಶನ ಕಾರಣದಿಂದ ಭಾರತವನ್ನ ಒಂದುಗೂಡಿಸಬೇಕು ಅನ್ನುವಂತಹ ಪರಿಕಲ್ಪನೆಯನ್ನ ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಕಂಡದ್ದು ಲೋಕಮಾನ್ಯ ಬಾಲಗಂಗಾಧರ ತಿಲಕರು. ಪ್ರಾಯಶಃ ತಿಲಕರಲ್ಲಿ ಈ ಯೋಚನೆಗಳು ಬರದೇ ಇರ್ತಾ ಇದ್ದಿದ್ರೆ ಮಹಾರಾಷ್ಟ್ರ ಕೇಂದ್ರಿತವಾಗಿ ಗಣೇಶನನ್ನ ಏನು ಮನೆ ಮನೆಗಳಲ್ಲಿ ಪೂಜೆ ಮಾಡ್ತಾ ಇದ್ರು, ಆ ಗಣೇಶ 4 ದಾರಿಗಳು 3 ದಾರಿಗಳು ಸಂಧಿಸುವಂತಹ ಜಾಗಕ್ಕೆ ಬರೋದಕ್ಕೆ ಪ್ರಾಯಶಃ ಸಾಧ್ಯ ಆಗ್ತಾ ಇರ್ಲಿಲ್ವೇನೋ. ಮನೆಗಳಲ್ಲಿ ಪೂಜೆಗೆ ಒಳಗಾಗಿದ್ದಂತಹ ಗಣೇಶನನ್ನ ಸಾರ್ವಜನಿಕ ಪೂಜೆಗೆ ಒಳಪಡಿಸುವುದರ ಮೂಲಕ ಹಿಂದೂ ಸಮಾಜದ ಅಖಂಡತೆಯನ್ನು, ಭಾರತದ ಅವಿಚ್ಛಿನ್ನ ಪರಂಪರೆಯನ್ನ ಕೂಡ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಷ್ಟ್ರೀಯವಾಗಿ ಜಾಗೃತಗೊಳಿಸುವಂತಹ ಕೆಲಸವನ್ನ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಮಾಡ್ತಾರೆ. ಹಾಗಂತ ಗಣೇಶನ ಸಾರ್ವಜನಿಕ ಹಬ್ಬದ ಯೋಚನೆಯನ್ನ ಮೊಟ್ಟ ಮೊದಲ ಬಾರಿಗೆ ಮಾಡಿದ್ದು ಲೋಕಮಾನ್ಯ ತಿಲಕರೇ ಅಂತ ಕೇಳಿದ್ರೆ ಅಲ್ಲ. ಗಣೇಶನ ಆರಾಧನೆಗೆ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಮಟ್ಟದ ಗೌರವ ಇದೆ. ಛತ್ರಪತಿ ಶಿವಾಜಿ ಮಹಾರಾಜರು ಮೊಘಲ್ ಸಾಮ್ರಾಜ್ಯವನ್ನ ಕುಟ್ಟಿ ಪುಡಿ ಮಾಡಿದ ಬಳಿಕ ಹೈಂದವಿ ಸ್ವರಾಜ್ಯವನ್ನ ಸ್ಥಾಪನೆ ಮಾಡಿದ ಮೇಲೆ ಮಹಾರಾಷ್ಟ್ರದಲ್ಲಿ ಮರಾಠ ಸಾಮ್ರಾಜ್ಯದ ಛತ್ರಛಾಯೆಯಲ್ಲಿ ಗಣೇಶೋತ್ಸವ ನಡೀತಾ ಇತ್ತು. ಗಣೇಶೋತ್ಸವ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಮರಾಠ ಸಾಮ್ರಾಜ್ಯದ ರಾಜ್ಯದ ಹಬ್ಬ ಅಂತ ಕರೆದ್ರೆ ಪ್ರಾಯಶಃ ತಪ್ಪಾಗಿರೋದಕ್ಕೆ ಸಾಧ್ಯ ಇಲ್ಲ. ಮರಾಠ ಸಾಮ್ರಾಜ್ಯದ ಬಳಿಕ ಪೇಶ್ವಾಗಳು ಯಾವಾಗ ಮಹಾರಾಷ್ಟ್ರದ ಮರಾಠ ಸಾಮ್ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಹೇಳಿದ್ರು, ಆವಾಗಲೂ ಕೂಡ ಗಣೇಶೋತ್ಸವಕ್ಕೆ ರಾಜಾಶ್ರಯ ಇತ್ತು.
ಪೇಶ್ವಾಗಳ ಆಧಿಪತ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಅವರ ಆಳ್ವಿಕೆಯನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಗಣೇಶೋತ್ಸವ ಸಾರ್ವಜನಿಕವಾಗಿ ಆಚರಣೆಯಲ್ಲಿತ್ತು. ಆದರೆ ಯಾವಾಗ ಪೇಶ್ವಾ ಸಾಮ್ರಾಜ್ಯವು ಮರಾಠ ಸಾಮ್ರಾಜ್ಯವು ಕುಸಿದು ಹೋಗೋದಕ್ಕೆ ಶುರುವಾಯಿತೋ, ಬೇರೆ ಬೇರೆ ಕಾರಣಗಳಿಂದ, ಆಕ್ರಮಣದ ಭಯದಿಂದ, ಖಡ್ಗದ ಕಾರಣದಿಂದಲಾಗಿ ಗಣೇಶ ಮತ್ತೆ ಮನೆಯ ಒಳಗಡೆ ಮಾತ್ರ ಪೂಜೆಗೆ ಒಳಪಡುವಂತಹ ಸಂದರ್ಭಗಳು ಬಂದಿತ್ತು. ಅಂತಹ ಸಂದರ್ಭದಲ್ಲಿ 1857ರ ಮುಂದೆ ಏನು ಮಾನ್ಯ ಸುಚೇಂದ್ರ ಪ್ರಸಾದ್ ಅವರ ಪದ್ಮಗಂಧಿ ಸಿನಿಮಾವನ್ನ ನಾವು ನೋಡೋದಕ್ಕಿದ್ದೇವೆ, ಅದರಲ್ಲೊಂದು ಸಣ್ಣದಾಗಿರುವಂತಹ ತುಣುಕಿದೆ. 1857ರಲ್ಲಿ ಕಮಲದ ಮೂಲಕ, ಕಮಲವನ್ನ ಮನೆಯಿಂದ ಮನೆಗೆ, ಊರಿಂದ ಊರಿಗೆ ಕೊಡುವುದರ ಮೂಲಕ ನಮ್ಮ ಊರಿನಲ್ಲಿ ನಾವು ಕ್ರಾಂತಿಗೆ ಸಿದ್ಧರಿದ್ದೇವೆ, ನಿಮ್ಮ ಊರಿನಲ್ಲಿ ನೀವು ಸಿದ್ಧರಾಗುವಿರಾ ಅನ್ನುವಂತಹ ಸಂದೇಶವನ್ನ ಏನು ಭಾರತೀಯ ಪರಂಪರೆ ಕಮಲದ ಮೂಲಕ, ಚಪಾತಿಯ ಮೂಲಕ ನೀಡಿತ್ತು, ಹಾಗೊಂದು 100 ವರ್ಷಗಳ ಕಾಲ ಗಣೇಶೋತ್ಸವ ಮನೆಯ ಒಳಗಡೆ ಮಾತ್ರವೇ ಇದ್ದು, ಗಣೇಶನನ್ನ ಮನೆಯ ಒಳಗಡೆ ಮಾತ್ರವೇ ಪೂಜಿಸ್ತಾ ಇದ್ದಂತಹ ಕಾಲಘಟ್ಟದಲ್ಲಿ ಲೋಕಮಾನ್ಯ ತಿಲಕರು ಯೋಚನೆಯನ್ನ ಮಾಡ್ತಾರೆ. ಗಣೇಶ ಅಂದ್ರೆ ಇಡೀ ದೇಶವೇ ಒಪ್ಪಿಕೊಳ್ಳುತ್ತದೆ, ಗಣೇಶ ಅಂದ್ರೆ ಇಡೀ ದೇಶವೇ ಉಘೆ ಉಘೆ ಗಣಪತಿ ಬಾಪ್ಪ ಮೋರಯ ಅಂತ ಹೇಳ್ತದೆ. ಅಂತಹ ಗಣೇಶನ ಹಬ್ಬವನ್ನ ಸಾರ್ವಜನಿಕವಾಗಿ ನಾವು ಯಾಕೆ ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ? 1860 1870ರ ಹೊತ್ತಿಗೆ ಇಡೀ ಬ್ರಿಟಿಷ್ ಸರ್ಕಾರ ಹೆದರಿ ಹೋಗಿತ್ತು. 1857ರಲ್ಲೇ ಭಾರತಕ್ಕೆ ಸ್ವಾತಂತ್ರ್ಯ ಬರುವುದಿತ್ತು. ಆದರೆ ಒಂದು ಕಡೆಯಲ್ಲಿ ಮಂಗಲ್ ಪಾಂಡೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪೆ, ನಾನಾ ಸಾಹೇಬ ಇವರೆಲ್ಲರೂ ಕೂಡ ಏಕಕಾಲದಲ್ಲಿ ಭಾರತದಲ್ಲಿ ಏನು ಕ್ರಾಂತಿಯನ್ನ ಮಾಡಬೇಕು ಅಂತ ಯೋಚನೆಯನ್ನ ಮಾಡಿತ್ತು. ಅದಾಗದೇ ಇದ್ದಂತಹ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಭಾರತೀಯರ ಕ್ರಾಂತಿಯ ವಾಸನೆ ಪಡೆದಿತ್ತು. ಕ್ರಾಂತಿಯನ್ನ ಭಾಗಶಃ ಬಗ್ಗು ಬಡಿಯುವುದಕ್ಕೆ ಬ್ರಿಟಿಷರಿಗೆ ಸಾಧ್ಯವಾಗಿದ್ದ ಹಿನ್ನೆಲೆಯಲ್ಲಿ ಆ ಬಳಿಕ ಹಿಂದೂಗಳ ಎಲ್ಲ ಹಬ್ಬಗಳಿಗೂ ಕೂಡ ಅಧಿಕೃತವಾಗಿ ಮತ್ತು ಅನಧಿಕೃತವಾಗಿ ತೆರೆಯನ್ನ ಎಳೆಯುವಂತಹ ವ್ಯವಸ್ಥೆಯನ್ನ ಬ್ರಿಟಿಷ್ ರಾಜ್ ಮಾಡಿತ್ತು. ಸಾರ್ವಜನಿಕವಾಗಿ ಜನಗಳು ಒಂದು ಕಡೆ ಸೇರೋ ಹಾಗಿಲ್ಲ, ಸಾರ್ವಜನಿಕವಾಗಿ ಗಲಾಟೆ ಘರ್ಷಣೆಗಳನ್ನ ಮಾಡೋ ಹಾಗಿಲ್ಲ, ಸಾರ್ವಜನಿಕವಾಗಿ ಸೇರಿ ಬ್ರಿಟಿಷ್ ಸರ್ಕಾರದ ಆಧಿಪತ್ಯದ ವಿರುದ್ಧ ಒಂದು ಕಡೆ ಸೇರಿ ಪ್ರತಿಭಟನಾ ಮೆರವಣಿಗೆಗಳನ್ನ ಮಾಡೋ ಹಾಗಿಲ್ಲ ಅನ್ನುವ ರೀತಿಯ ಚಿತ್ರ ವಿಚಿತ್ರ ಕಾನೂನುಗಳನ್ನ ತಂದಾಗ, ಆದರೆ ಅದಕ್ಕೊಂದು ವಿನಾಯಿತಿ ಇದ್ದದ್ದು, ನೀವು ದೇವರ ಪೂಜೆಗಳನ್ನ ಮಾಡೋದಕ್ಕೆ ಅವಕಾಶ ಇದೆ, ದೇವರ ಹೆಸರಿನಲ್ಲಿ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನಾವು ಅವಕಾಶವನ್ನ ಕೊಡ್ತೇವೆ ಅಂತ ಬ್ರಿಟಿಷ್ ಸರ್ಕಾರ ಹೇಳಿದಾಗ 1892 ಮತ್ತು 93ರಲ್ಲಿ, ಇದಕ್ಕೂ 10 ವರ್ಷ ಮೊದಲೇ ಲೋಕಮಾನ್ಯ ತಿಲಕರಲ್ಲಿ ಈ ಒಂದು ಕಲ್ಪನೆ ಬಂದಿದ್ದರೂ ಕೂಡ ಪೂನಾದ ಕೇಸರಿವಾಡದಲ್ಲಿ ಮೊಟ್ಟ ಮೊದಲ ಬಾರಿಗೆ 1893ಕ್ಕೆ ಅಧಿಕೃತವಾಗಿ ಗಣೇಶೋತ್ಸವವನ್ನ ಸಾರ್ವಜನಿಕ ನೆಲೆಯಲ್ಲಿ ಆಚರಣೆಗೆ ತರುವಂತಹ ಕಾರ್ಯವನ್ನ ಮಾಡ್ತಾರೆ. ಶಿವಾಜಿ ಮಹಾರಾಜರ ನೆನಪು ಹಿಂದೂ ಸಮಾಜದ ಯುವಕರಿಗಾಗಬೇಕು. ಶಿವಾಜಿ ಮಹಾರಾಜರು ಎಷ್ಟೋ ಶತಮಾನಗಳ ಹಿಂದೆ ಹೈಂದವಿ ಸ್ವರಾಜ್ಯದ ನಿರ್ಮಾಣವನ್ನ ಮಾಡಿದ್ದಾರೆ. ಇವತ್ತು ಹಿಂದೂ ಧರ್ಮದ ಚಿಂತನೆಗಳ ಅವನತಿಯ ಕಡೆಗೆ ಸಾಗ್ತಾ ಇರುವಂತಹ ಸಂದರ್ಭದಲ್ಲಿ ಯುವಕರಲ್ಲಿ ಆ ಕ್ಷಾತ್ರ ತೇಜಸ್ಸು, ಬ್ರಹ್ಮವರ್ಚಸ್ಸು ಮೂಡಿ ಬರಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಶಿವಾಜಿ ಜಯಂತಿಯನ್ನು ಲೋಕಮಾನ್ಯ ತಿಲಕರು ಆರಂಭ ಮಾಡ್ತಾರೆ. ಗಣೇಶೋತ್ಸವವನ್ನ ಲೋಕಮಾನ್ಯ ತಿಲಕರು 92ರಲ್ಲಿ ಭಾಗಶಃ, 93ರಲ್ಲಿ ಕೇಸರಿವಾಡದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮತ್ತು 1895ಕ್ಕೆ ಅದನ್ನ ಇಡೀ ಮಹಾರಾಷ್ಟ್ರಕ್ಕೆ ಹಬ್ಬಿಸುವಂತಹ ಸಂದರ್ಭದಲ್ಲಿ ಕೇಸರಿ ಪತ್ರಿಕೆಯಲ್ಲಿ ಒಂದು ಲೇಖನವನ್ನ ಕೂಡ ಅವರು ಪ್ರಕಟ ಮಾಡ್ತಾರೆ. ಹಿಂದೂ ಸಮಾಜ ಗಣೇಶೋತ್ಸವದ ಮೂಲಕ ಧಾರ್ಮಿಕವಾಗಿ ಒಂದಾಗಬೇಕು, ಸಾಮಾಜಿಕವಾಗಿ ಒಂದಾಗಬೇಕು. ಗಣೇಶನನ್ನ ಮಂತ್ರ ಬರುವವರು ಮಾತ್ರ ಪೂಜೆ ಮಾಡುವುದಲ್ಲ, ಮಂತ್ರ ಗೊತ್ತಿಲ್ಲದೆ ಇರುವವರು, ತಂತ್ರ ಗೊತ್ತಿಲ್ಲದೆ ಇರುವವರು ಕೂಡ ಗಣೇಶನಿಗೆ ಆರಾಧನೆ ಮಾಡೋದಕ್ಕೆ ಒಂದು ಜಾಗವನ್ನ, ವ್ಯವಸ್ಥೆಯನ್ನ ಮಾಡಿದ್ದೇವೆ. ತನ್ಮೂಲಕ ಅಕ್ಷರ ಗೊತ್ತಿದ್ದವನು, ಅಕ್ಷರ ಗೊತ್ತಿಲ್ಲದವನು, ಅಕ್ಷರಸ್ಥನು, ಅನಕ್ಷರಸ್ಥನು ನಾವೆಲ್ಲರೂ ಕೂಡ ಸೇರಿ ಭಾರತದ ಸ್ವಾತಂತ್ರ್ಯಕ್ಕೆ ಗಣೇಶೋತ್ಸವದ ಮೂಲಕ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಯೋಚನೆಯನ್ನ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಮಾಡ್ತಾರೆ. ಹಾಗಿದ್ರೆ ಆವತ್ತವರು ರೂಪಿಸಿದ್ದಂತಹ ಗಣೇಶೋತ್ಸವ ಮತ್ತು ಇವತ್ತು ನಾವು ನೋಡ್ತಾ ಇರುವಂತಹ ಗಣೇಶೋತ್ಸವ ಒಂದೇಯಾ ಅಂತಂದ್ರೆ ಅಲ್ಲ. ಆವತ್ತಿನ ಅವರ ಗಣೇಶೋತ್ಸವದಲ್ಲಿ ಅಪ್ಪ ಲೂಸಾ ಅಮ್ಮ ಲೂಸಾ ಪರಿಕಲ್ಪನೆ ಇರಲಿಲ್ಲ. ಆವತ್ತಿನ ಅವರ ಗಣೇಶೋತ್ಸವದಲ್ಲಿ ಡಿಜೆಗಳನ್ನ ಹಾಕಿಕೊಳ್ಳುವಂತಹ ಪರಿಕಲ್ಪನೆಗಳು ಇರಲಿಲ್ಲ. ಆವತ್ತಿನ ಅವರ ಗಣೇಶೋತ್ಸವದಲ್ಲಿ ಈ ಕಡೆ ಗಣೇಶನಿಗೆ ಅಥರ್ವ ಶೀರ್ಷ ಮಂತ್ರ, ಈ ಕಡೆಗೆ ಅರ್ಥವೂ ಇಲ್ಲದ ಅನರ್ಥವೂ ಆಗಬಹುದಾಗಿರುವಂತಹ ಸಂಗೀತ, ವಾದ್ಯ, ಘೋಷ, ನೃತ್ಯ ಇರಲಿಲ್ಲ. ಅವರಲ್ಲಿ ಇದ್ದದ್ದು ಒಂದೇ ಭಾವ, ಅದು ಸ್ವದೇಶಿ ಮಂತ್ರ ಮಾತ್ರ. ಗಣೇಶನನ್ನ ಸ್ವದೇಶಿ ಚಿಂತನೆಯ ಹರಿಕಾರನನ್ನಾಗಿ ಮೂಡಿಸಬೇಕು. ಗಣೇಶ ಅಂದಾಗ ಸ್ವದೇಶಿ ವ್ಯವಸ್ಥೆಯ ಇನ್ನೊಂದು ಹೊಸ ಯೋಜನೆಯನ್ನಾಗಿ ಗಣಪತಿಯನ್ನ, ಗಣೇಶೋತ್ಸವವನ್ನ ಮಾಡಬೇಕು ಅನ್ನುವಂತಹ
ಅನ್ನುವಂತಹ ಯೋಚನೆ ಬಾಲಗಂಗಾಧರ ತಿಲಕರಲ್ಲಿತ್ತು. ಈ ಪರಿಕಲ್ಪನೆಗಳನ್ನು ಅವರು ಮುಂದುವರಿಸಿಕೊಂಡು ಹೋಗಬೇಕಾಗಿದ್ರೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅವರಿಗೆ ಜೈಲು ಶಿಕ್ಷೆ ಆಗತ್ತೆ. ಬ್ರಿಟಿಷ್ ಸರ್ಕಾರ ಅವರಿಗೆ ಜೈಲು ಶಿಕ್ಷೆಯನ್ನ ಕೊಡುತ್ತೆ. ಆ ಜೈಲು ಶಿಕ್ಷೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ತಿಲಕರು ಭಾರತೀಯ ವೇದ ಸಾಹಿತ್ಯದ ಕುರಿತಾಗಿ ಒಂದು ಪುಸ್ತಕವನ್ನ ಬರೀತಾರೆ. ಅದರ ಜೊತೆಯಲ್ಲೇ ತಿಲಕರು ಏನು ಬೀಜ ಹಾಕಿದ್ರು ಆ ಬೀಜ ಸುಮ್ಮನೆ ಇರಲಿಲ್ಲ, ಅದು ನಿಧಾನಕ್ಕೆ ಗಿಡವಾಗಿ ಮರವಾಗಿ ಬೆಳೀತಾ ಹೋಯಿತು. ಇಡೀ ಮಹಾರಾಷ್ಟ್ರದಾದ್ಯಂತ ಸಾರ್ವಜನಿಕ ಗಣೇಶೋತ್ಸವ ಅನ್ನುವಂಥದ್ದು ಅತ್ಯಂತ ವೈಭವೋಪೇತವಾಗಿ ನಡೆಯಿತು. ಇದು ಒಂದು ಧಾರ್ಮಿಕ ಹಬ್ಬ ಆಗಬೇಕು ಅನ್ನುವಂತಹ ನೆಲೆಯಲ್ಲಿ ಮಹಾರಾಷ್ಟ್ರದಲ್ಲಿ 10 ದಿವಸಗಳ ಕಾಲ ಸಾರ್ವಜನಿಕ ಗಣೇಶೋತ್ಸವದ ಆಚರಣೆಯನ್ನ ಮಾಡ್ತಾರೆ. ಭಾದ್ರಪದದ ಚತುರ್ಥಿಯಿಂದ ಅನಂತ ಚತುರ್ದಶಿಯವರೆಗೆ, ಚತುರ್ಥಿಯಿಂದ ಚತುರ್ದಶಿಯವರೆಗೆ 10 ದಿವಸಗಳ ಕಾಲ ಕೂಡಿಸುವ ಒಂದು ಕೊನೆಗೆ ಗಣಪತಿಯ ವಿಸರ್ಜನೆಯನ್ನ ಮಾಡುವಂತಹ ಒಂದು ಯೋಚನೆಯನ್ನ ಕೂಡ ಹಾಕ್ತಾರೆ. ಹೇಗೆ ಗಣೇಶನನ್ನ ಮೃಣ್ಮಯ ಮೂರ್ತಿಯನ್ನ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಬರುವಂತವರೆಲ್ಲರೂ ಕೂಡ 10 ದಿವಸಗಳ ಕಾಲ ಸಂಗೀತದ ಮೂಲಕ, ನೃತ್ಯದ ಮೂಲಕ, ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಚಿಂತನೆಗಳನ್ನ ಸ್ವೀಕಾರ ಮಾಡಬೇಕು, ತಿಳಿದುಕೊಳ್ಳಬೇಕು. ಅದರ ಜೊತೆಗೆ ಸ್ವದೇಶಿ ಭಾವವನ್ನ ಜಾಗೃತಗೊಳಿಸಬೇಕು ಅನ್ನುವಂತಹ ಅವರ ಯೋಚನೆ ಕಾರ್ಯರೂಪಕ್ಕೆ ಬರುವುದಕ್ಕೆ 12 ವರ್ಷಗಳು ಬೇಕಾಯಿತು. 1905ನೇ ಇಸ್ವಿಯಲ್ಲಿ ಕರ್ಜನ್ ಅನ್ನುವಂಥವನು ಬಂಗಾಳದ ವಿಭಜನೆಯನ್ನ ಮಾಡಿ ಹಿಂದೂ ಬಂಗಾಳ ಮತ್ತು ಮುಸಲ್ಮಾನ ಬಂಗಾಳ ಅಂತ 2 ವಿಭಜನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲನೆಯ ಕೂಗು ಹೊರಟದ್ದೆಲ್ಲಿಂದ ಅಂತಂದ್ರೆ ಅದು ಬಂಗಾಳದಲ್ಲಿ ಆಗಿದ್ದರೂ ಕೂಡ ಅದು ದೇಶವ್ಯಾಪಿ ತಲುಪುವುದಕ್ಕೆ ಕಾರಣ ಆಗಿತ್ತು ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಒಂದು ನಿರ್ಣಯ. ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಅಂಡ್ ಐ ಶಾಲ್ ಹ್ಯಾವ್ ಇಟ್ ಅಂತ ಏನು ಘೋಷಣೆಯನ್ನ ಹೊರಡಿಸಿದರೋ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ನಾನು ಅದನ್ನ ಪಡೆದೇ ತೀರುತ್ತೇನೆ ಅಂತ ಏನು ಲೋಕಮಾನ್ಯ ತಿಲಕರು ಗುಡುಗಿದರು, ಆ ಗುಡುಗಿಗೆ ಪ್ರೇರಣೆಯಾದದ್ದು 10 ದಿವಸಗಳ ಕಾಲ ಮಹಾರಾಷ್ಟ್ರ ಮತ್ತು ಆ ಹೊತ್ತಿಗಾಗಲೇ ಬೇರೆ ಬೇರೆ ಭಾಗಗಳಲ್ಲಿ ವ್ಯಾಪಿಸಿದ್ದಂತಹ ಸಾರ್ವಜನಿಕ ಗಣೇಶೋತ್ಸವ. ಕರ್ನಾಟಕವೂ ಹಿಂದೆ ಬಿದ್ದಿಲ್ಲ. ಲೋಕಮಾನ್ಯ ತಿಲಕರ ನೇತೃತ್ವದಲ್ಲಿಯೇ 1905ರಲ್ಲಿ ಬೆಳಗಾವಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವದ ಯೋಚನೆಗಳನ್ನ ರೂಪುಗೊಳಿಸುವಂತಹ ಕೆಲಸಗಳು ಕೂಡ ನಡೆದಿತ್ತು. ಗಣೇಶನನ್ನ ಕರ್ನಾಟಕದ ಬೆಳಗಾವಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಗಣೇಶೋತ್ಸವದ ಯೋಚನೆಯನ್ನ ಮಾಡುವಂತಹ ಒಂದು ಪರಿಪಾಠ ಬಂತು. ಕಲಘಟಗಿಯ ಒಂದು ಊರಿನಲ್ಲಿ ಇವತ್ತಿಗೂ ಕೂಡ ಗಣೇಶೋತ್ಸವವನ್ನ ಹೇಗೆ ಆಚರಣೆ ಮಾಡ್ತಾರೆ ಅಂತಂದ್ರೆ, ಆವತ್ತು 10 ದಿವಸಗಳ ಕಾಲ ವೈಭವೋಪೇತವಾಗಿ ನಡೆದಿದ್ದಂತಹ ಗಣೇಶೋತ್ಸವಕ್ಕೆ ಬರದ ಅಡ್ಡಿಯಾದವಾಗ ಬ್ರಿಟಿಷ್ ಸರ್ಕಾರ ದಮನಿಸುವಂತಹ ನೀತಿಯನ್ನ ಪ್ರದರ್ಶಿಸಿದ್ದಂತಹ ಸಂದರ್ಭದಲ್ಲಿ ಕಲಘಟಗಿಯ ಒಂದು ಗ್ರಾಮದಲ್ಲಿ ಇವತ್ತಿಗೂ ಬೆಳಗ್ಗೆ ಗಣಪತಿಯನ್ನ ಪ್ರತಿಷ್ಠೆ ಮಾಡ್ತಾರೆ. ಮಧ್ಯಾಹ್ನ ಭೋಜನಕ್ಕಿಂತಲೂ ಮೊದಲೇ ಗಣಪತಿಯನ್ನ ವಿಸರ್ಜನೆ ಮಾಡುವಂತಹ ಒಂದು ಪರಿಪಾಠ ಹಳ್ಳಿಯಲ್ಲಿ ಇದೆಯಂತೆ. ಕಾರಣ ಏನು ಅಂತಂದ್ರೆ 120 ವರ್ಷಗಳ ಹಿಂದೆ ಬ್ರಿಟಿಷರು ಗಣೇಶೋತ್ಸವದ ಮೇಲೆಯೂ ಕೂಡ ಪ್ರಹಾರ ಮಾಡೋದಕ್ಕೆ ಬಂದಿದ್ದಾಗ ನಮ್ಮ ಗಣಪತಿಯ ಮೂರ್ತಿಗೆ ವಿದೇಶಿಯರಿಂದ ಹಾನಿ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರು ಬರೋದಕ್ಕಿಂತ ಮೊದಲೇ ಪ್ರಸಾದ ವಿತರಣೆಗೂ ಮೊದಲೇ ಗಣಪತಿಯನ್ನ ವಿಸರ್ಜನೆ ಮಾಡಿದಂತಹ ಒಂದು ಪರಿಪಾಠ ಇತ್ತಂತೆ. ಅಂದ್ರೆ ಗಣೇಶ ಅನ್ನೋಂಥವನು ಪೂಜೆಗೆ ಒಳಪಡ್ತಾನೆ, ನೀನೇ ಏಕದಂತ, ನೀನೇ ವಕ್ರತುಂಡ, ನೀನೇ ವಿನಾಯಕ ಅಂತ ನಾವು ಆ ಭಗವಂತನನ್ನ ಏನು ಪ್ರಾರ್ಥನೆ ಮಾಡ್ತೇವೆ, ನನ್ನ ಎಲ್ಲ ಕೆಡುಕುಗಳನ್ನ ದೂರ ಮಾಡು, ನನಗೆ ಒಳ್ಳೆದನ್ನ ಮಾಡಿಕೊಡು ಅಂತ ನಾವೇನ್ ಭಗವಂತನನ್ನ ಪ್ರಾರ್ಥನೆ ಮಾಡ್ತೇವೆ, ಅದರ ಜೊತೆಗೆ ರಾಷ್ಟ್ರ ಸೌಖ್ಯಕ್ಕೂ ಕೂಡ ಗಣೇಶ ಪ್ರೇರಣೆಯಾಗಿದ್ದ ಅನ್ನುವಂಥದ್ದನ್ನ ತಿಲಕರು ನಮ್ಮ ಸಮಾಜಕ್ಕೆ ತೋರಿಸ್ಕೊಟ್ರು. ಕೇವಲ ತಿಲಕರು ಆರಂಭ ಮಾಡಿದಂತಹ ಗಣೇಶೋತ್ಸವ ಅವರು ಆರಂಭ ಮಾಡಿ ಅವರು ಸಮಾಜದ ಜೊತೆಗಿದ್ದ 27 ವರ್ಷ ಆಗಿದ್ರು ಕೂಡ 1920ರಲ್ಲಿ ತಿಲಕರು ಬ್ರಹ್ಮಲೀನರಾಗ್ತಾರೆ. 1893ರಲ್ಲಿ ಅವರು ಆರಂಭ ಮಾಡಿ 27 ವರ್ಷಗಳ ಕಾಲ ಅವರು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಪ್ರತಿ ವರ್ಷವೂ ಒಂದು ಹೊಸ ರೂಪನ್ನ ಕೊಡುವಂತಹ ಪರಿಕಲ್ಪನೆಗಳನ್ನ ಮಾಡ್ತಾರೆ. 1905ರ ಬಂಗಾಳದ ವಿಭಜನೆಯ ಯೋಚನೆಯ ತರುವಾಗ ಗಣೇಶನಿಗೆ ಸ್ವದೇಶಿ ರೂಪವನ್ನ ಕೊಡ್ತಾರೆ. ಇವತ್ತು ನಾವೇನು ಸುಮ್ಮನೆಯಲ್ಲಿ ಸ್ವದೇಶಿ ವಸ್ತುಗಳ ಮಾರಾಟ ಮಳಿಗೆಯನ್ನ, ಪುಸ್ತಕ ಮಳಿಗೆಯನ್ನ ನೋಡ್ತಾ ಇದ್ದೇವೆ, ಇದರ ಕಲ್ಪನೆಯನ್ನ ಲೋಕಮಾನ್ಯ ತಿಲಕರ ಗಣೇಶೋತ್ಸವದ ಮೂಲಕ ಕೊಡ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ದೇಶದ ಜನ ತಯಾರು ಮಾಡಿದಂತಹ ವಸ್ತುಗಳಿರಬೇಕು, ನಮ್ಮ ಮನೆಗಳಲ್ಲಿ ನಮ್ಮ ಊರಿನ ಜನ ತಯಾರು ಮಾಡಿದಂತಹ ಖಾದಿ ಬಟ್ಟೆಗಳಿರಬೇಕು ಅನ್ನುವಂತಹ ಪರಿಕಲ್ಪನೆಯನ್ನ ತಿಲಕರು ಈ ದೇಶಕ್ಕೆ ಮಾರ್ಗಸೂಚಿಯಾಗಿ ಕೊಡ್ತಾರೆ. ಆ ತಿಲಕರು ರೂಪಿಸಿದಂತಹ ಗಣೇಶೋತ್ಸವವನ್ನ ಮಹಾರಾಷ್ಟ್ರ
ದೇಶಾದ್ಯಂತ ಪ್ರಸಾರ ಮಾಡಿದಂತಹ ಇನ್ನೊಬ್ಬ ಪುಣ್ಯಾತ್ಮ ವೀರ ಸಾವರ್ಕರ್. ತಿಲಕರ ಪಟ್ಟ ಶಿಷ್ಯ ವೀರ ಸಾವರ್ಕರ್ ಅಭಿನವ ಭಾರತ ಮತ್ತು ಮಿತ್ರಮೇಳ ಅನ್ನುವಂತಹ ಸಂಘಟನೆಗಳ ಮೂಲಕ ಇಡೀ ಮಹಾರಾಷ್ಟ್ರದಾದ್ಯಂತ ಸಂಚಾರ ಮಾಡಿ ಆ ವೀರ ಸಾವರ್ಕರರು ಇಂಗ್ಲೆಂಡಿಗೆ ಹೋಗುವುದಕ್ಕೆ ಕಾರಣ ಆಗಿದ್ದದ್ದು ಕೂಡ ಲೋಕಮಾನ್ಯ ತಿಲಕರ ಶಿವಾಜಿ ವಿದ್ಯಾರ್ಥಿ ವೇತನ. ಅಂದರೆ ಲೋಕಮಾನ್ಯ ತಿಲಕರು ಗಣೇಶೋತ್ಸವದಲ್ಲಿ ಯಾವೆಲ್ಲ ಯುವಕರ ಜೊತೆಯಾಗ್ತಾರೆ, ಗಣೇಶೋತ್ಸವದ ಕಾರ್ಯಕ್ರಮಗಳಲ್ಲಿ ಯಾವೆಲ್ಲ ಯುವಕರ ಜೊತೆಯಾಗ್ತಾರೆ, ಆ ಎಲ್ಲ ಯುವಕರನ್ನ ರಾಷ್ಟ್ರಕ್ಕೆ ಬೇಕಾಗಿರುವಂತಹ ಬೌದ್ಧಿಕ ಕ್ಷತ್ರಿಯರನ್ನಾಗಿ ಪರಿವರ್ತನೆ ಮಾಡಿದಂತಹ ಒಂದು ಇತಿಹಾಸವೂ ಕೂಡ ಲೋಕಮಾನ್ಯ ತಿಲಕರ ಗಣೇಶೋತ್ಸವದ ಪರಿಕಲ್ಪನೆಗಳಿಗೆ ಇದೆ ಮತ್ತು ಇತ್ತು. ಆ ರೀತಿಯಾಗಿ ಏನು 120-140 ವರ್ಷಗಳ ಹಿಂದೆ ಲೋಕಮಾನ್ಯ ತಿಲಕರ ಆರಂಭ ಮಾಡದಂತಹ ಸಾರ್ವಜನಿಕ ಗಣೇಶೋತ್ಸವ ಇಡೀ ಸಮಾಜಕ್ಕೆ ಶಕ್ತಿಯನ್ನ ಕೊಟ್ಟಿತ್ತು. ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು ಅನ್ನುವಂತಹ ಸಮರಸತೆಯ ಭಾವ ಇವತ್ತು ನಾವೇನ್ ಸಮಾಜದಲ್ಲಿ ಕಾಣ್ತಾ ಇದ್ದೇವೆ, ಆ ಸಮರಸತೆಯ ಭಾವವನ್ನ ಜಾಗೃತಗೊಳಿಸಿದಂತಹ ಪುಣ್ಯಾತ್ಮ ಲೋಕಮಾನ್ಯ ತಿಲಕರು. ಪ್ರಾಯಶಃ ಅವರು ಇಲ್ಲದೇ ಇರ್ತಾ ಇದ್ದಿದ್ರೆ, ನಿನ್ನೆ ಮೊನ್ನೆಯಷ್ಟೇ ಮಧ್ಯಪ್ರದೇಶ ಹೈಕೋರ್ಟ್ ಒಂದು ಆದೇಶವನ್ನ ಹೊರಡಿಸಿತು. ಆದೇಶ ಅನ್ನೋದಕ್ಕಿಂತ ಯಾವುದೇ ಕೇಸ್ ಅಲ್ಲಿ ದಾಖಲಾಗಿಲ್ಲ. ಮಧ್ಯಪ್ರದೇಶದಲ್ಲಿ ನಡೆದಂತಹ ಒಂದು ಸಣ್ಣ ಘಟನೆಯನ್ನ ಸ್ವಯಂ ಪ್ರೇರಿತವಾಗಿ ಕೋರ್ಟ್ ಕೇಸನ್ನ ದಾಖಲಿಸಿ ಒಂದು ಆದೇಶವನ್ನ ಹೊರಡಿಸುತ್ತದೆ. ಹಿಂದೂ ಸಮಾಜದಲ್ಲಿರುವಂತಹ ಈ ಜಾತಿಯ ವಿಘಟನೆಗಳು ಇದೇ ರೀತಿಯಲ್ಲಿ ಮುಂದುವರಿದರೆ, ಮಧ್ಯಪ್ರದೇಶ ಹೈಕೋರ್ಟ್ನ ಮಾತನ್ನ ನಾನು ಹೇಳ್ತಾ ಇದ್ದೇನೆ, ಈ ರೀತಿಯಲ್ಲಿ ಮುಂದುವರಿದರೆ ಮುಂದೊಂದು ದಿನ ಹಿಂದೂ ಅಸ್ಮಿತೆ ಅನ್ನುವಂಥದ್ದು ಭಾರತದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಮಧ್ಯಪ್ರದೇಶ ಹೈಕೋರ್ಟ್ಗೆ 2025ರಲ್ಲಿ ಏನು ಗೊತ್ತಾಗಿದೆ, ಅದು 1893ರಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರಿಗೆ ಗೊತ್ತಾಗಿತ್ತು. ಹಿಂದೂ ಅಸ್ಮಿತೆ ಅನ್ನುವಂಥದ್ದು, ಹಿಂದೂ ಶೌರ್ಯ ಅನ್ನುವಂಥದ್ದು, ಹಿಂದೂ ಪರಂಪರೆ ಅನ್ನುವಂಥದ್ದು, ಹಿಂದೂ ಏಕತೆ ಅನ್ನುವಂಥದ್ದು ಉಳಿಯುವುದು ಯಾವಾಗ ಅಂತಂದ್ರೆ ನಮ್ಮಲ್ಲಿ ಜಾತೀಯವಾಗಿರುವಂತಹ ವಿಭಜನೆಗಳು ಏನಾಗ್ತಾ ಇದೆ, ಆ ವಿಭಜನೆಗಳು ನಿಂತಾಗ ವಯಂ ಸರ್ವೇ ಹಿಂದವಹ ಅಂತ ಪೇಜಾವರ ಶ್ರೀಗಳೇನು ಉಡುಪಿಯಲ್ಲಿ ಒಂದು ರಣಘೋಷವನ್ನ ಸ್ವಾತಂತ್ರ್ಯ ನಂತರ ಮೊಳಗಿಸಿದರು. ಆ ರಣಘೋಷವನ್ನ ತಿಲಕರು ಸ್ವಾತಂತ್ರ್ಯ ಪೂರ್ವದಲ್ಲಿ ಗಣೇಶೋತ್ಸವದ ಮೂಲಕ ಮೊಳಗಿಸ್ತಾರೆ. ತನ್ಮೂಲಕ ಹಿಂದೂ ಸಮಾಜದ ಏಕತೆಗೆ ಒಂದು ದಾರಿಯನ್ನ ತೋರಿಸ್ಕೊಡ್ತಾರೆ. ಹಿಂದೂ ಸಮಾಜ ಒಗ್ಗಟ್ಟಾಗಿದ್ದಾಗ, ಹಿಂದೂ ಸಮಾಜ ಜೊತೆಯಾಗಿದ್ದಾಗ ನಮ್ಮನ್ನ ತಡೆಯಬಲ್ಲಂತಹ ಶಕ್ತಿ ಯಾರಿಗೂ ಇಲ್ಲ ಅನ್ನುವಂಥದ್ದನ್ನ ತಿಲಕರು ಶತಮಾನಗಳ ಹಿಂದೆಯೇ ಮಹಾರಾಷ್ಟ್ರದ ಗಣೇಶೋತ್ಸವದ ಮೂಲಕ ತೋರಿಸ್ಕೊಟ್ರು. ಅದಕ್ಕೆ 10, 100, 1000 ಉದಾಹರಣೆಗಳನ್ನ ನಾವು ಇತಿಹಾಸದಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅನಂತ ಲಕ್ಷ್ಮಣ ಕಾನ್ಹೇರೆ ಅನ್ನುವಂತಹ ಒಬ್ಬ ಮಹಾರಾಷ್ಟ್ರದ ಸಾಮಾನ್ಯ ಹುಡುಗ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮತ್ತು ಸಾರ್ವಜನಿಕ ಗಣೇಶೋತ್ಸವಗಳಲ್ಲಿ ಭಾಗವಹಿಸಿ ಸಾರ್ವಜನಿಕ ಕಾಕಾ ಅಂತ ಇಡೀ ಮಹಾರಾಷ್ಟ್ರದಲ್ಲಿ ಗೌರವಕ್ಕೆ ಪಾತ್ರರಾಗಿದ್ದಂತಹ ಪುಣ್ಯಾತ್ಮರ ಮಾತುಗಳಿಂದ ಪ್ರಭಾವಿತರಾಗಿ ತಿಲಕರ ಸಖ್ಯವನ್ನ ಸಂಪಾದಿಸಿ ತನ್ನ ಇಡೀ ಬದುಕನ್ನ ನಾಡಿಗೋಸ್ಕರ ಸಮರ್ಪಣೆ ಮಾಡ್ತಾನೆ, ಇಡೀ ಬದುಕನ್ನ ದೇಶಕ್ಕೋಸ್ಕರ ಸಮರ್ಪಣೆ ಮಾಡ್ತಾನೆ. ತಮಿಳುನಾಡಿನ ಒಬ್ಬ ಹುಡುಗ ಮತ್ತು ಮಹಾರಾಷ್ಟ್ರದ ಅನಂತ ಲಕ್ಷ್ಮಣ ಕಾನ್ಹೇರೆ ಎಂತಹ ಅದ್ಭುತವಾಗಿರುವಂತಹ ಹೈಂದವಿ ಪರಿಕಲ್ಪನೆಗಳನ್ನ ಸಮಾಜಕ್ಕೆ ಕೊಡ್ತಾರೆ ಅಂತಂದ್ರೆ, ಅನಂತ ಲಕ್ಷ್ಮಣ ಕಾನ್ಹೇರೆ ಕೇವಲ ಜಾಕ್ಸನ್ನ ಹತ್ಯೆ ಮಾಡಿದ ಅಂತಷ್ಟೇ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಜಾಕ್ಸನ್ನ ಹತ್ಯೆಯನ್ನ ಮಾಡಿದಂತಹ ಕಾನ್ಹೇರೆಗೆ ಗಲ್ಲು ಶಿಕ್ಷೆಯಾಯಿತು ಅಂತಷ್ಟೇ ನಾವು ನೋಡ್ತೇವೆ. ಆದ್ರೆ ಜಾಕ್ಸನ್ ಹತ್ಯೆಗೂ ಪೂರ್ವದಲ್ಲಿ ಅನಂತ ಲಕ್ಷ್ಮಣ ಕಾನ್ಹೇರೆಯ ಇತಿಹಾಸ ಹೇಳುತ್ತದೆ, ನೇರವಾಗಿ ತಿಲಕರ ಸಂಪರ್ಕದಿಂದಲಾಗಿ, ನೇರವಾದ ತಿಲಕರ ಯೋಚನೆಗಳ ಕಾರಣದಿಂದಲಾಗಿ ಅನಂತ ಲಕ್ಷ್ಮಣ ಕಾನ್ಹೇರೆ ಒಬ್ಬ ಬೌದ್ಧಿಕ ಕ್ಷತ್ರಿಯನಾಗಿ ಬದಲಾಗಿದ್ದ. ಅವನ ಬ್ರಹ್ಮ ವರ್ಚಸ್ಸನ್ನು, ಕ್ಷಾತ್ರ ತೇಜಸ್ಸನ್ನು ಸೇರಿಸಿಕೊಂಡು ಆತ ಸ್ವದೇಶಿ ಹೋರಾಟಕ್ಕೆ ತಾನು ಏನೆಲ್ಲ ಕೊಡಬೇಕು ಅದೆಲ್ಲವನ್ನ ಕೂಡ ಕೊಡುವಂತಹ ಕಾರ್ಯವನ್ನ ಒಬ್ಬ ಯುವಕ ಮಹಾರಾಷ್ಟ್ರದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಕಾನ್ಹೇರೆಯವರ ಪ್ರೇರಣೆಯ ಕಾರಣದಿಂದಲಾಗಿ. ನಿಮಗೆ ಎಲ್ಲಿಯ ಮಹಾರಾಷ್ಟ್ರ, ಎಲ್ಲಿಯ ಪಶ್ಚಿಮ ಬಂಗಾಳ ಅಂತ ಒಂದು ಯೋಚನೆ ಬರಬಹುದು. ಪಶ್ಚಿಮ ಬಂಗಾಳದಲ್ಲಿ ದುರ್ಗೆಯ ಆರಾಧನೆಗೆ ಬಹಳ ದೊಡ್ಡ ಸ್ಥಾನ ಇದೆ. ಅದು ಎಲ್ಲಿಂದ ಆರಂಭ ಆಯಿತು ಅಂತ ಪ್ರಾಯಶಃ ಯಾರಿಗೂ ನೋಡೋದಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಪಶ್ಚಿಮ ಬಂಗಾಳ ಅಂತಂದ್ರೆ ಅದು ಶಕ್ತಿಯ ಇನ್ನೊಂದು ರೂಪ. ದುರ್ಗೆಯ ಆರಾಧನೆಯನ್ನ ನವರಾತ್ರಿಯಲ್ಲಿ ಮಾಡಲೇಬೇಕು. ದುರಂತ ಏನು ಅಂತಂದ್ರೆ ಹಿಂದೂ ಸಮಾಜದ ಶಕ್ತಿ ಕುಂದುತ್ತಾ ಇದೆ ಅನ್ನುವಂಥದ್ದಕ್ಕೆ ಉದಾಹರಣೆ ಇವತ್ತು ಅದೇ ಪಶ್ಚಿಮ ಬಂಗಾಳದಲ್ಲಿ ನೀವು ದುರ್ಗಾ ಮಾತೆಯ ಪೂಜೆ ಮಾಡಬೇಕು ಅಂತಂದ್ರೆ ಅದಕ್ಕೆ 1000 ಪುಟಗಳ ಪರ್ಮಿಷನ್ ಲೆಟರ್ಗಳನ್ನ ಕೊಟ್ಟು ತಮಗೆ ಮಾಡೋದಕ್ಕೆ ಅವಕಾಶ
ಸಿಕ್ಕಿದ್ರೆ ಅದು ಹಿಂದೂ ಸಮಾಜದ ಪುಣ್ಯವೋ ದುರ್ಗೆಯ ಪುಣ್ಯವೋ ಗೊತ್ತಿಲ್ಲ. ಆದರೆ ಮಹಾರಾಷ್ಟ್ರದಲ್ಲಿ ನಡೆದಂತಹ ಸಾರ್ವಜನಿಕ ಗಣೇಶೋತ್ಸವವನ್ನ ಚಿತ್ತಗಾಂಗ್ ಅನ್ನುವಂತಹ, ಇವತ್ತು ಬಾಂಗ್ಲಾಕ್ಕೆ ಸೇರಿರುವಂತಹ ಚಿತ್ತಗಾಂಗ್ ಅನ್ನುವಂತಹ ಒಂದು ಸಣ್ಣ ಪ್ರದೇಶದಲ್ಲಿ ಮಹಾರಾಷ್ಟ್ರದ ಸಾರ್ವಜನಿಕ ಗಣೇಶೋತ್ಸವದಿಂದ ಪ್ರೇರಣೆಯನ್ನ ಪಡೆದಂತಹ ಒಬ್ಬ ಹುಡುಗ, ಒಬ್ಬ ಯುವಕ, ಸೂರ್ಯ ಸೇನ್ ಅಂತ ಆತನ ಹೆಸರು. ಚಿತ್ತಗಾಂಗ್ ಅನ್ನುವಂತಹ ಪ್ರದೇಶದಲ್ಲಿ ಸಾರ್ವಜನಿಕ ದುರ್ಗಾ ಪೂಜೆಯನ್ನ ಆರಂಭ ಮಾಡ್ತಾನೆ ಬ್ರಿಟಿಷ್ ಸರ್ಕಾರದ ವಿರುದ್ಧ. ಅವನಿಗೆ ಪ್ರೇರಣೆ ಕೊಟ್ಟಿದ್ಯಾರು ಅಂತಂದ್ರೆ ಬಾಲಗಂಗಾಧರ ತಿಲಕರೇ. ಆದ್ರೆ ತಿಲಕರ ಅವಸಾನವಾದ ಬಳಿಕ 1926ರ ತರುವಾಯ ಬಂಗಾಳದ ಚಿತ್ತಗಾಂಗ್ನಲ್ಲಿ ಸಾರ್ವಜನಿಕ ದುರ್ಗಾ ಪೂಜೆಯನ್ನ ಸೂರ್ಯ ಸೇನ್ ಅನ್ನುವಂತಹ ಸ್ವಾತಂತ್ರ್ಯ ಯೋಧ ಆರಂಭ ಮಾಡ್ತಾನೆ. ಅದಕ್ಕೆ ಪ್ರೇರಣೆಯಾಗಿ ನಿಂತದ್ದು ತಿಲಕರ ಗಣೇಶೋತ್ಸವ. ಆ ಸೂರ್ಯ ಸೇನನ ಕಥೆ ಇಡೀ ಭಾರತೀಯ ಸಮಾಜಕ್ಕೆ ಎಂತಹ ಪ್ರೇರಣೆ ಅಂತಂದ್ರೆ 1932ನೇ ಇಸುವಿಯಲ್ಲಿ ಏನು ಶಿವ ಮತ್ತು ಶಕ್ತಿ ಅನ್ನುವಂತಹ ಪರಿಕಲ್ಪನೆ ಈ ವೇದಿಕೆಯಲ್ಲಿ ಬಂತು. ಅದೇ ಮಾದರಿಯಲ್ಲಿ ಭಾರತದ ರಕ್ಷಣೆಗೆ ಶಿವಸ್ವರೂಪಿ ಯುವಕರನ್ನು, ಶಕ್ತಿ ಸ್ವರೂಪಿ ಯುವತಿಯರನ್ನು ನಿರ್ಮಾಣ ಮಾಡುವಂತಹ ಕಾರ್ಯದಲ್ಲಿ ಸೂರ್ಯ ಸೇನ್ ಅವರು ನಿರಂತರವಾಗಿ ತೊಡಗಿದ್ರಾಯ್ತು. ಅವರ ಕೊನೆ ಅದು ಅತ್ಯಂತ ವಿಚಿತ್ರವಾಗಿ ದುಃಖಕರವಾಗಿ ಆಯಿತು. ಜೀವಂತವಾಗಿ ಅವರ ಹಲ್ಲುಗಳನ್ನ ಕಿತ್ತು, ಚರ್ಮವನ್ನ ಕಿತ್ತು, ಅವರನ್ನ ನೇತಾಕಿದ ಬಳಿಕ ಅವರ ಶರೀರಕ್ಕೆ ಗುಂಡು ಹೊಡೆದು ಸಾರ್ವಜನಿಕವಾಗಿ ಅತ್ಯಂತ ಅಮಾನವೀಯ ರೀತಿಯಲ್ಲಿ ಸೂರ್ಯ ಸೇನರನ್ನ ಬ್ರಿಟಿಷ್ ಸರ್ಕಾರ ಸಾಯಿಸಿತು. ಆದರೆ ಸೂರ್ಯ ಸೇನರು ಮಾಡಬೇಕಾಗಿರುವಂತಹ ಕೆಲಸವನ್ನ ಬಂಗಾಳದಲ್ಲಿ ಮಾಡಿದ್ರು. ಅದಕ್ಕೆ ಪ್ರೇರಣೆಯಾಗಿ ನಿಂತದ್ದು ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಗಣೇಶೋತ್ಸವವೇ. ಆ ಕಾರಣಕ್ಕೋಸ್ಕರ ಆದಿಪೂಜಿತನಾದಂತಹ ಗಣೇಶನನ್ನ ವೇದೋಕ್ತವಾಗಿ ಪೂಜೆ ಮಾಡುವಂತಹದ್ದು ಒಂದು ಭಾಗವಾದರೆ, ಗಣಪತಿ ಹವನದ ಮೂಲಕ ಅವನನ್ನು ಆರಾಧನೆ ಮಾಡುವಂಥದ್ದು ಒಂದು ಭಾಗವಾದರೆ, ಸಹಸ್ರ ಮೋದಕ ಯಾಗದ ಮೂಲಕ ಅವನನ್ನು ಆರಾಧನೆ ಮಾಡುವಂಥದ್ದು ಒಂದು ಭಾಗವಾದರೆ, ಆ ಗಣೇಶ ರಾಷ್ಟ್ರೀಯ ದೃಷ್ಟಿಯಿಂದ, ಹಿಂದೂ ಸಮಾಜದ ಏಕತೆಯ ದೃಷ್ಟಿಯಿಂದ ಅತ್ಯಂತ ಉದಾತ್ತವಾಗಿರುವ, ಉನ್ನತವಾಗಿರುವಂತಹ ಪರಿಕಲ್ಪನೆಗಳನ್ನ ಗಣೇಶ ಕೊಡ್ತಾನೆ ಅನ್ನುವಂಥದ್ದನ್ನ ಲೋಕಮಾನ್ಯ ತಿಲಕರು ನಮ್ಮ ಸಮಾಜಕ್ಕೆ ಗಣೇಶೋತ್ಸವದ ಮೂಲಕ ಕೊಡುಗೆಯಾಗಿ ಕೊಟ್ಟರು. ಇವತ್ತು ನಮ್ಮ ಜವಾಬ್ದಾರಿ ಏನು ಅಂತಂದ್ರೆ, ಪರಮ ಪೂಜ್ಯ ಶ್ರೀಗಳು ಏನು ಗದಗ ಜಿಲ್ಲೆಯಾದ್ಯಂತ ಗಣೇಶನ ಉತ್ಸವಗಳು ಹೇಗಿರಬೇಕು ಅನ್ನುವಂತಹ ಪರಿಕಲ್ಪನೆಗಳನ್ನು ಕೊಡ್ತಾ ಇದ್ದಾರೋ, ಇವತ್ತು ನಾವು ನೀವುಗಳು ಕೂಡ ಸಾರ್ವಜನಿಕ ಗಣೇಶೋತ್ಸವದ ಅನೇಕ ಸಂಘ ಸಂಸ್ಥೆಗಳ ಬೇರೆ ಬೇರೆ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಗಣೇಶೋತ್ಸವ ಇವತ್ತು ನಮ್ಮ ಸಮಾಜಕ್ಕೆ ಪ್ರೇರಣೆಯಾಗಿ ಸಿಗಬೇಕಾಗಿರುವಂಥದ್ದು ಹಿಂದೂ ಸಮಾಜದ ಏಕತೆಗಾಗಿ. ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಯಾವ ಉದಾತ್ತ, ಉನ್ನತ, ಮಹನ್, ಮಧುರ ವಿಚಾರಗಳ ಆಧಾರದಲ್ಲಿ ಗಣೇಶೋತ್ಸವವನ್ನ ರೂಪಿಸಿಕೊಟ್ರೋ, ಇವತ್ತು ಗಣೇಶೋತ್ಸವ ಅಂತಂದ್ರೆ ಡಿಜೆ, ಗಣೇಶೋತ್ಸವ ಅಂತಂದ್ರೆ ಕುಣಿತ, ಗಣೇಶೋತ್ಸವ ಅಂತಂದ್ರೆ ಕುಡಿತ, ಗಣೇಶೋತ್ಸವ ಅಂತಂದ್ರೆ ಮೋಜು, ಗಣೇಶೋತ್ಸವ ಅಂತಂದ್ರೆ ಮಸ್ತಿ ಅಂತ ಏನು ಯುವಕರು ಆಲೋಚನೆಯನ್ನ ಮಾಡಿದ್ದಾರೆ, ಆ ಯುವಕರಿಗೆ ಸರಿಯಾದ ದಾರಿಯನ್ನ ತೋರುವ ಕಾರ್ಯವನ್ನ ಸುಮ್ಮನೆಯ ಮೂಲಕ ನಾವುಗಳು ಮಾಡಬೇಕಾಗಿರುವಂತಹ ಒಂದು ಅಗತ್ಯ ಇದೆ. ಗಣೇಶೋತ್ಸವವೇ ಆಗಲಿ, ದುರ್ಗಾ ಪೂಜೆಯೇ ಆಗಲಿ, ಅಥವಾ ಯಾವುದೇ ಹಿಂದೂ ಹಬ್ಬ ಹರಿದಿನಗಳಾಗಲಿ, ಇದಿರುವಂಥದ್ದು ಮೋಜಿಗೋಸ್ಕರ ಅಲ್ಲ, ಮಸ್ತಿಗೋಸ್ಕರ ಅಲ್ಲ. ಹಬ್ಬಗಳಿರುವಂಥದ್ದು ಪ್ರೇರಣೆಗೋಸ್ಕರ, ಹಬ್ಬಗಳಿರುವಂಥದ್ದು ಪ್ರೇರಣೆಗಳಿಗೋಸ್ಕರ. ಆ ಪ್ರೇರಣೆಯನ್ನ ಪಡೆದ ಹಿಂದೂ ಸಮಾಜದ ಸಮರಸತೆಯನ್ನ ಸಾಧಿಸುವುದರ ಮೂಲಕ ಪರಂ ವೈಭವಂ ನೇತುಮೇತತ್ ಸ್ವರಾಷ್ಟ್ರಂ, ನಮ್ಮ ಭಾರತವನ್ನ, ನಮ್ಮ ಸ್ವರಾಷ್ಟ್ರವನ್ನ ಮತ್ತೊಮ್ಮೆ ಪರಮ ವೈಭವ ಸ್ಥಿತಿಯ ಕಡೆಗೆ ನಾವು ಕೊಂಡು ಹೋಗುತ್ತೇವೆ ಅಂತೇನು ಪ್ರಾರ್ಥನೆ ಮಾಡ್ತೇವೆಯೋ, ಆ ಪ್ರಾರ್ಥನೆ ಸಾಕಾರತೆಗೆ ಬರಬೇಕು ಅಂತಂದ್ರೆ ಯುವ ಸಮಾಜಕ್ಕೆ ನಿಜವಾಗಿರುವ ಗಣೇಶೋತ್ಸವದ ಅರ್ಥವನ್ನ ಹೇಳಬೇಕಾಗಿದೆ. ಗಣೇಶೋತ್ಸವ ಅಂದ್ರೆ ಅಬ್ಬರ ಅಲ್ಲ, ಗಣೇಶೋತ್ಸವ ಅಂತಂದ್ರೆ ದೇಸಿ ಭಾವ, ಗಣೇಶೋತ್ಸವ ಅಂತಂದ್ರೆ ಮಸ್ತಿ ಅಲ್ಲ, ಗಣೇಶೋತ್ಸವ ಅಂತಂದ್ರೆ ರಾಷ್ಟ್ರೀಯತೆಯ ಚಿಂತನೆ, ಗಣೇಶೋತ್ಸವ ಅಂತಂದ್ರೆ ಕುಣಿ ಅಲ್ಲ, ಗಣೇಶೋತ್ಸವ ಅಂತಂದ್ರೆ ಭಾರತಕ್ಕೋಸ್ಕರ ಹಿಂದೂ ಧರ್ಮ ಪ್ರತಿಷ್ಠಾಯೈ ಸಿದ್ಧ ಖಡ್ಗ ಸದಾವಯಂ ಅಂತ ಏನು ಶಿವಾಜಿ ಮಹಾರಾಜರ ಸಮರ್ಥ ರಾಮದಾಸರಿಗೆ ಭಾಷೆ ಕೊಟ್ಟರೋ, ಹಾಗೆಯೇ ನಮ್ಮ ಯುವಕರು ಕೂಡ ಸಮಾಜದ ರಕ್ಷಣೆಗೋಸ್ಕರ ಭಾಷೆ ಕೊಡಬಲ್ಲಂತಹ ಯುವಕರನ್ನಾಗಿ ಬದಲಾವಣೆ ಮಾಡುವಂತಹ, ಪರಿವರ್ತನೆಯನ್ನ ಮಾಡುವಂತಹ ಉತ್ಸವವಾಗಿ ಮುಂದಿನ ದಿವಸಗಳಲ್ಲಿ ಗಣೇಶೋತ್ಸವ ರೂಪುಗೊಂಡಾಗ ಮಾತ್ರ ಅದು ತಿಲಕರಿಗೆ ನಾವು ಸಮರ್ಪಣೆ ಮಾಡುವಂತಹ ನಿಜವಾಗಿರುವ ಶ್ರದ್ಧಾಂಜಲಿಯಾಗಿರುತ್ತದೆ. ಆ ಹಿನ್ನೆಲೆಯಲ್ಲಿ
ಇಲ್ಲಿ ಸೇರಿರುವಂತಹ ಎಲ್ಲ ಆಸ್ತಿಕ ಬಂಧುಗಳಲ್ಲಿ ಮತ್ತು ರಾಷ್ಟ್ರಹಿತ ಚಿಂತಕರಲ್ಲಿ ವೈಯಕ್ತಿಕವಾಗಿರುವಂತಹ ಒಂದು ವಿನಂತಿ ಏನು ಅಂತಂದ್ರೆ, ಮುಂದಿನ ದಿವಸಗಳಲ್ಲಿ ನಮ್ಮ ಯುವಕರನ್ನ ಸಂಘಟನೆ ಮಾಡುವುದರ ಮೂಲಕ ಆ ಯುವಕರಲ್ಲಿ ಸತ್ಯ ಅಸತ್ಯ, ನೀತಿ ಅನೀತಿ, ಸರಿ ತಪ್ಪುಗಳಲ್ಲಿ ಇರುವಂತಹ ಗೊಂದಲಗಳನ್ನ ಪರಿಹರಿಸುವುದರ ಮೂಲಕ ಇವತ್ತು ಮತ್ತೆ ಭಾರತ ಎರಡನೆಯ ಸ್ವಾತಂತ್ರ್ಯ ಹೋರಾಟದಲ್ಲಿದೆ. ಎರಡನೆಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತ ಇದೆ. ಆವತ್ತು ಬ್ರಿಟಿಷರಿಂದ ಭಾರತಕ್ಕೆ ಮುಕ್ತಿಯನ್ನ ಪಡೆದುಕೊಳ್ಳುವುದಕ್ಕೋಸ್ಕರ ತಿಲಕರಿಗೆ ಗಣೇಶೋತ್ಸವವನ್ನ ಆಚರಣೆ ಮಾಡಿದ್ರು. ಇವತ್ತು ಭಾರತಕ್ಕೆ ಮತ್ತೆ ಎರಡನೆಯ ಸ್ವಾತಂತ್ರ್ಯ ಹೋರಾಟ ಬೇಕಾಗಿದೆ. ಆ ಎರಡನೆಯ ಸ್ವಾತಂತ್ರ್ಯ ಹೋರಾಟ ಯಾವುದು ಅಂತಂದ್ರೆ, ಇವತ್ತು ದೈಹಿಕವಾಗಿ ನಮ್ಮ ಎದುರುಗಡೆ ಬ್ರಿಟಿಷರಿಲ್ಲ, ಪೋರ್ಚುಗೀಸರಿಲ್ಲ, ಡಚ್ಚರಿಲ್ಲ, ಫ್ರೆಂಚರಿಲ್ಲ, ಮೊಘಲರಿಲ್ಲ. ಆದರೆ ಮಾನಸಿಕವಾಗಿ ಏನು ಅವರೆಲ್ಲರೂ ಕೂಡ ನಮ್ಮನ್ನ ಆಳುತ್ತಾ ಇದ್ದಾರೆ. ಆ ಆಳ್ವಿಕೆಯನ್ನ ದೂರ ಮಾಡಿ ದಾಸ್ಯದ ನೆರಳಿನಿಂದ ದೂರ ಬಂದು ಮತ್ತೆ ಸ್ವದೇಶಿ ಭಾರತವನ್ನ ನಿರ್ಮಾಣ ಮಾಡುವ, ಸ್ವದೇಶಿ ಚಿಂತನೆಯನ್ನ ಸಮಾಜಕ್ಕೆ ಕೊಡಬಲ್ಲಂತಹ ಸಾಮರ್ಥ್ಯಕ್ಕೆ ನಮ್ಮ ಹಬ್ಬಗಳನ್ನ ಪರಿವರ್ತನೆ ಮಾಡುವಂತಹ ಒಂದು ಬಹಳ ದೊಡ್ಡ ಜವಾಬ್ದಾರಿ ಹಿರಿಯರಾಗಿರುವಂತಹ, ಸಜ್ಜನರಾಗಿರುವಂತಹ ನಿಮ್ಮಗಳ ಮತ್ತು ಯುವ ಸಮಾಜದ ಹೆಗಲ ಮೇಲಿದೆ. ಆ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸುವುದರ ಮೂಲಕ ಹಿಂದೂ ಸಮಾಜಕ್ಕೆ ಯಾವ ಆತಂಕಗಳು ಮತ್ತು ಯಾವ ವಿಘ್ನಗಳು ಇವತ್ತು ಕಾಡ್ತಾ ಇದೆ, ಆ ಎಲ್ಲ ವಿಘ್ನಗಳನ್ನ ದೂರ ಮಾಡಬಲ್ಲಂತಹ ಶಕ್ತಿಯನ್ನ ಆ ಗಣೇಶೋತ್ಸವ ದೇಸಿ ಭಾವದ ಮೂಲಕ ಮಾತ್ರ ಕೊಡುವುದಕ್ಕೆ ಸಾಧ್ಯವಾಗುತ್ತದೆ. ಅಮೆರಿಕಾವನ್ನ ನಾವು ಬಗ್ಗು ಬಡಿಯುವುದಕ್ಕೆ, ಪಾಕಿಸ್ತಾನವನ್ನ ನಾವು ಬಗ್ಗು ಬಡಿಯುವುದಕ್ಕೆ, ಚೀನಾವನ್ನು ನಾವು ಬಗ್ಗು ಬಡಿಯುವುದಕ್ಕೆ ಅಮ್ಮ ಉಲ್ಲೇಖ ಮಾಡಿದಂತೆ ಖಡ್ಗ ಹಿಡಿದು ಹೋರಾಟ ಮಾಡಬೇಕಾಗಿರುವಂತಹ ಅಗತ್ಯವಿಲ್ಲ. ಯುದ್ಧ ಭೂಮಿಯಲ್ಲಿ ತೆರಳಿ ಯುದ್ಧ ಮಾಡುವಂತಹ ಅಗತ್ಯ ನಮಗಿಲ್ಲ. ಅದನ್ನ ಮಾಡಬೇಕಾಗಿರುವಂತಹ 13,25,000 ಮಂದಿ ಯೋಧರು ಕಾಲ ಬಂದಾಗ ಅವರು ಮಾಡುತ್ತಾರೆ. ಅದರ ಒಳಗಡೆ ಇರುವಂತಹ 140 ಕೋಟಿ ಶ್ರದ್ಧೆಯ ಭಾರತೀಯರಾಗಿರುವಂತಹ ನಮ್ಮ ಜವಾಬ್ದಾರಿ, ನಮ್ಮ ಸಂಕಲ್ಪ ಯಾವುದು ಅಂತಂದ್ರೆ, ಭಾರತವನ್ನ ಜಗದ್ಗುರುವನ್ನಾಗಿ ಮಾಡುವುದಕ್ಕೆ ತಿಲಕರು ಹಾಕಿಕೊಟ್ಟಂತಹ ಸ್ವದೇಶಿ ಮಂತ್ರದ ಮೂಲಕ, ಸ್ವದೇಶಿ ಭಾವನೆಯ ಮೂಲಕ, ಸ್ವದೇಶಿ ವಸ್ತುಗಳನ್ನ ಉಪಯೋಗ ಮಾಡಿಕೊಳ್ಳುವುದರ ಮೂಲಕ ಒಂದು ಅಮೆಜಾನ್ ನಿನ್ನ ಭಾರತದ ವಸ್ತು ನನಗೆ ಬೇಡ ಅಂತ ದಾರ್ಷ್ಟ್ಯವನ್ನ ಪ್ರದರ್ಶನ ಮಾಡುವ ಹಂತಕ್ಕೆ ತಲುಪಬಹುದಾಗಿದ್ದರೆ, 140 ಕೋಟಿ ಭಾರತೀಯರು ಭಾರತೀಯ ವಸ್ತು ನಿನಗೆ ಬೇಡವೆಂದಿದ್ದರೆ ನಿನ್ನ ಅಮೆಜಾನೇ ನಮಗೆ ಬೇಡ ಅಂತ ನಮ್ಮ ಯುವಕರು ಹೇಳುವ ಎತ್ತರಕ್ಕೆ ಯಾವತ್ತು ತಲುಪುತ್ತಾರೆಯೋ, ವಿದೇಶಿ ವಸ್ತುಗಳ ಅಗತ್ಯವೇ ನಮಗಿಲ್ಲ ಅನ್ನುವ ಭಾವವನ್ನ ಯಾವಾಗ ಪ್ರಕಟಿಸುತ್ತಾರೆಯೋ, ವಿದೇಶಿ ಚಿಂತನೆಗಳು ಬೌದ್ಧಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಭಾರತಕ್ಕೆ ನಷ್ಟವನ್ನ ತಂದುಕೊಡಬಲ್ಲ ಎಲ್ಲ ಕೆಲಸಗಳನ್ನು ನಾನು ವಿರೋಧಿಸುತ್ತೇನೆ ಮತ್ತು ಭಾರತದ ಏಕತೆ, ಭಾರತದ ಸಮಗ್ರತೆ, ಭಾರತದ ವಿಶ್ವವ್ಯಾಪ್ತತೆಯೊಂದೇ ನನ್ನ ಎದುರುಗಡೆ ಇರುವಂತಹ ಆದರ್ಶ, ಅದೊಂದೇ ಮಾನವಿಂದು ಅನ್ನುವಂತಹ ಭಾವನೆಯನ್ನ ನಮ್ಮ ಹಬ್ಬಗಳು ಯುವಕರಲ್ಲಿ ಜಾಗೃತ ಭಾವವನ್ನ ಪ್ರಕಟಿಸಿದಾಗ ಮಾತ್ರ ತಿಲಕರು, ಸೂರ್ಯಸೇನರು ಯಾವ ಉದಾತ್ತವಾಗಿರುವ ಭಾವದೊಂದಿಗೆ ಸಾರ್ವಜನಿಕ ಗಣೇಶೋತ್ಸವ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕಾಗಿಯೇ ಚಿತ್ತಗಾಂಗನಲ್ಲಿ ನಡೆದಂತಹ ಸಾರ್ವಜನಿಕ ದುರ್ಗಾ ಪೂಜೆಯನ್ನ ಏನು ಆಯೋಜನೆ ಮಾಡಿದ್ರು, ಅದೆಲ್ಲವೂ ಕೂಡ ಸಾರ್ಥಕತೆಯನ್ನ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಸುಮ್ಮನೆ ನನ್ನಿಂದೇನು ಸಾಧ್ಯವಿದೆ ಅಂತ ಆಂಜನೇಯ ಶಕ್ತಿಯಂತೆ ಸಮುದ್ರಕ್ಕೆ ಹಾರುವ ಮೊದಲು ಹನುಮ ಕುಳಿತಿದ್ದನಲ್ಲ, ಆ ರೀತಿ ಸುಮ್ಮನೆ ಕುಳಿತುಕೊಂಡಿರುವಂತಹ ಯುವಕರಲ್ಲಿ, ಸುಮ್ಮನೆಗೆ ಬಂದಿರುವಂತಹ ನಾವು ಅಖಂಡ ಭಾರತ ನಮ್ಮನೆ ಎಂಬ ಭಾವದೊಂದಿಗೆ ಅವರನ್ನ ಹೇಗೆ ಜಾಂಬವಂತ ಹನುಮನಿಗೆ ನಿನಗೆ ಸಾಧ್ಯವಿದೆ ಎಂದು ಜಾಗೃತಗೊಳಿಸಿದನೋ, ಆ ರೀತಿಯಲ್ಲಿ ಯುವ ಸಮಾಜವನ್ನ ಜಾಗೃತಗೊಳಿಸುವಂತಹ, ಹನುಮ ಶಕ್ತಿಯನ್ನ ಜಾಗೃತಗೊಳಿಸುವಂತಹ ಕಾರ್ಯಕ್ಕೆ ಸುಮ್ಮನೆ ನಮ್ಮೆಲ್ಲರನ್ನ ಜಾಂಬವಂತನನ್ನಾಗಿ ಪರಿವರ್ತಿಸಲಿ ಅನ್ನುವಂತಹ ಆಶಯದೊಂದಿಗೆ ನನ್ನ ಮಾತುಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.